ಸರ್ ಇವತ್ತು 50 ಮಟೀರಿಯಲ್ ಆಗಿದೆ, ನೀವು ಹ್ಞೂ ಅಂತಂದ್ರೆ ನಾವು ಇವಾಗ ಹೋಗ್ತೀವಿ. ಆಮೇಲೆ ಪಗಾರ ಇನ್ನೂ ಕೊಟ್ಟಿಲ್ಲ. ನೋಡು, ಪಗಾರ ಇನ್ನೂ 28ನೇ ತಾರೀಕು ಕೊಡ್ತೀನಿ, ಇವತ್ತೇನಿಲ್ಲ. ಎಷ್ಟು 50 ಅಷ್ಟ ಆಯ್ತಾ? ಹಿಂಗೆ ದಿನ ದಿನ ಇಷ್ಟು ಕಡಿಮೆ ಮಾಡಿದ್ರೆ ಹೆಂಗೆ ನೀವು 1 ಲಕ್ಷ ಇದನ್ನ ಮಾಡ್ತೀರಂತ? ನಿಂದ ಎಷ್ಟಾತ? ಪ್ರೇಮ ಹೋದಲ್ಲೇನು? ಸರ್ ನಂದು 30 ಆಗೈತ್ರಿ. ಏನು 30 ಅಷ್ಟ ಮಾಡಿದೆ? ಅಯ್ಯೋ, ನಂಗೆ ಹೇಳ್ಬೇಕಿಲ್ಲ, ನಾನು ನಿಂಗೆ ಹೆಲ್ಪ್ ಮಾಡ್ತಿದ್ದೆ. ಹೆಲ್ಪ್ ಅಲ್ಲ, ಅದು ಏನಾಯ್ತಂದ್ರೆ ಕಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗ್ಲಿಲ್ಲ, ಅದಕ್ಕೆ ಸ್ವಲ್ಪ ಡಿಲೇ ಆಯ್ತು. ಅಲ್ಲ ನಾನು ಕೇಳ್ಬೇಕು ತಾನೆ, ಪಟ ಪಟ ಮಾರ್ಕ್ ಮಾಡಿ ಕಟ್ ಮಾಡಿ ಕೊಡಕ್ ಹೇಳ್ತಿದ್ದೆ ನಿಂಗೆ. ಇಲ್ಲ ಇಲ್ಲ, ಆಮೇಲೆ ನಂಗೆ ಗೊತ್ತಾಯ್ತು ನಾ ಹೆಂಗ್ ಕಟ್ ಮಾಡ್ಬೇಕು ಅಂತ, ಅದಕ್ಕೆ ಬೇಗ ಮುಗೀತು. ಏನಮ್ಮ ಹಿಂಗಾದ್ರೆ ಹೆಂಗೆ ನೀವು? ಈಗ 8 ಗಂಟೆ ಆಗೈತಿ, 9 ಗಂಟೆ ತನಕ ಮಾಡೋಗ್ರಿ, ಕೆಲಸ ಮಾಡಿ ಆಮೇಲೆ ಹೋಗ್ಬೇಕಂತ್ರಿ. ಸರ್ ಹೊತ್ತಾಗುತ್ತೆ ಸರ್, ಮೊದಲೇ ಹಳ್ಳಿ ಅಲ್ಲ, ಅಲ್ಲೆಲ್ಲ ಕತ್ಲೆ ಆಗಿರುತ್ತೆ. ಅಲ್ಮ, ಇನ್ನೊಂದು 10 ದಿನದಾಗ ಕೊಡ್ಬೇಕು ನಾನು ಎಲ್ಲ ಮಟೀರಿಯಲ್ಲು. ನೀವು ಹಿಂಗೆ ಮಾಡಕತ್ರ ಹೆಂಗೆ ನಾವು? ಸರ್ ಮುಂದಿನ ವಾರದಿಂದ ಎಲ್ಲ ಕರೆಕ್ಟಾಗಿ ಮಾಡ್ತೀವಿ. ನೋಡಿ 8:30 ತನಕ ಮಾಡ್ರಿ ಅಷ್ಟ. ಇನ್ನು ವರ್ಕರ್ಸ್ ಮಾಡಕತ್ತಾರ ನೋಡಲ್ಲಿ, ಎಲ್ಲರೂ ಅದಾರ ಇಲ್ಲ ನೋಡಲ್ಲಿ, ಎಲ್ಲ ಕಟ್ಟಿಂಗ್ ಎಲ್ಲ ಮಾಡ್ಕೊಳತ್ತಾರ. ಅವ್ರದ್ದೇ ಸೀರಿಯಸ್ ಆಗಿದಾರ, ಮತ್ತು ನೀವಿಬ್ರು ಯಾಕೆ ಇನ್ನೂ ಸೀರಿಯಸ್ ಆಗಿಲ್ಲ? ನೀವು ಮತ್ತೆ ಕಂಪ್ನಿದು ಮಾಡಬೇಕು ಮತ್ತು ಎಕ್ಸ್ಟ್ರಾ ವರ್ಕು ಮಾಡಬೇಕು, ಅದು ನೆನಪೈತಲ್ಲ? ನೆನಪಿದ್ರೆ ನೀವಿಬ್ರು ಹಿಂಗೆ ಇರ್ತಿದ್ದಿಲ್ಲ. ಸರ್ ಸಾರಿ ಸರ್, ಇದೊಮ್ಮೆ ಕ್ಷಮಿಸ್ಬಿಡಿ. ಇವತ್ತೊಂದಿನ, ನಾಳೆ ಬೇಗ ಬರ್ತೀವಿ, 8 ಅಂದ್ರೆ ಬರ್ತೀವಿ. 8 ಅಂದ್ರ ಆಗಲ್ಲ ಕಣೆ, ನಂದು ಮನೆಯಾಗೆಲ್ಲ ಕೆಲಸ ಮುಗುತ್ತೆ. ಹ್ಞೂ ಅನ್ನು. ಹ್ಮ್ 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 8 ಅಂದ್ರ ನೀವು ಬರಂಗಿಲ್ಲ, ಸುಮ್ಮನೆ ಕಿರಿಕಿರಿ ಮಾಡ್ತೀರಿ. ನಾನು ನಾಳೆ ಶುಗರ್ ಫ್ಯಾಕ್ಟ್ರಿಗೆ ಹೋಗ್ಬೇಕು, ಸುಮ್ಮನೆ ಇವತ್ತು ತಳಿತೀನಿ ಬರ್ರಿ, ಇನ್ನೊಂದು ಅರ್ಧ ತಾಸು ಮಾಡಿ ಹೋಗ್ರಿ ಹೋಗ್ರಿ. ಏನೇ ನೀನು ಅವಾಗ್ಲೇ ಹೇಳ್ಬೇಕು ತಾನೆ ನನ್ಗೆ. ನೀ ಹಿಂಗ ಅಂದಿದ್ರೆ ನಾ ಮುಂಚೆನೆ ಮಾಡ್ಬಿಡ್ತಿದ್ದೆ, ನಿಂಗೆ ಏನಾದ್ರೆ ಸಹಾಯ. ದಿನಕ್ಕೆ 100 ಅಂತ ಹೇಳ್ಯಾರ, ನಾನು 50 ಮಾಡಿನ ಬೈಸ್ಕೊಳಕತ್ತೀನಿ. ನೀ ಬರೀ 30 ಮಾಡಿಯಲ್ಲ, ಹಿಂಗಾದ್ರೆ ನಮ್ ಪಗಾರ ಬರ್ತೈತೆ ಅಂತ ತಿಳ್ಕೊಂಡಿ ನೀನು. ಅದು ಗೊತ್ತಾಗ್ಲಿಲ್ಲ. ಆಯ್ತು ಸರಿ ನಡಿ, ಇನ್ನೊಂದು 30 ಮಾಡು, ನಾನು ಇನ್ನೊಂದು 10 ಮಾಡ್ತೀನಿ ನಡಿ. ನಾಳೆಗೆಲ್ಲ ಏನ್ ಕಟ್ಟಿಂಗ್ ಅದ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳು. ಲೇಟ್ ಆದ್ರೆ ನಮ್ಮ ಮನೆ ಬೈತಾರ, ಇಷ್ಟೊತ್ತೆ ಯಾಕೆ ಲೇಟ್ ಮಾಡಕತ್ತಿ ಅಂತಾರ. ಮತ್ತೆ ಆರಂದ್ರೆ ಬರ್ತೀನಿ ಅಂತ ಹೇಳಿ ನಾನು ಹೇಳಿ ಎಕ್ಸ್ಟ್ರಾ ಡ್ಯೂಟಿ ಮಾಡಕತ್ತೀನಿ ಅಂತ ಹೇಳಿ. ಸರಿ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮತ್ತೆ ಶೇರ್ ಏನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಗೌರಿ, ನೀ ಏನ್ ಮಾಡಾಕ್ತೀವ? ನಿಮ್ಮ ಅವ್ವ ಬಂದಿಲ್ಲ ನಿನ್ನ? ಅಪ್ಪ ಅವ್ವ ಇನ್ನೂ ಬಂದಿಲ್ಲ, ಯಾಕಂದ್ರ ಅವ್ವ ಏನೋ ಎಕ್ಸ್ಟ್ರಾ ಡ್ಯೂಟಿ ಅಂತ ಮಾಡಕತ್ತ ಅಂತ, ಹಂಗಾಗಿ ಬಂದಿಲ್ಲ. ಹೌದಾ? ನಂಗೆ ಏನೋ ಒಂದು ಮಾತು ಹೇಳಿಲ್ಲ ಇದ್ರ ಬಗ್ಗೆ. ಯಾವಾಗ ಹೇಳಿದ್ಲ? ನಿನ್ನೆ ಇಲ್ಲಪ್ಪ. ಹೌದನ? ಏನಿದ್ವ ಊಟಕ್ಕೆ? ಅಪ್ಪ ಸಾರು ಮಾಡಕತ್ತೀನಿ, ರೊಟ್ಟಿ ಮುರಿದು ಹಾಕ್ತೀನಿ ಅಂದ್ರೆ, ಅನ್ನ ಸಾರು ರೊಟ್ಟಿ ತಿನ್ನಕಂತ್ರೆ. ಸರಿವಾ, ಲಘು ಮಾಡು, ನಾನು ನಾಳೆ ಆಳು ಬರ್ತಾವನ್ನ ಕೇಳ್ಕೊಂಡು ಬರ್ತೀನಿ. ಸರಿಯಪ್ಪ. ಗೌರಿ ಏನಾರ ಹೆಚ್ಕೊಳ್ಳೇನ? ಇಲ್ಲ ಅಜ್ಜಿ ನಡಿತೈತಿ, ನಾ ಎಲ್ಲ ಮಾಡ್ದೆ, ನೀನು ಕುದಿಯಾಕಿಟ್ಟಿನ ಕೊಡ್ತೀನಿ. ಅವ್ರು ಹೋಮ್ವರ್ಕ್ ಮಾಡಕತ್ತಾರ ಇಲ್ಲ 4 ಜನ? ಮಾಡಕತ್ತಾವ, ಆಚ ಕಡೆ ಕೊಡ್ಯಾಕ ಕುಂತಾವು. ಈಗ ಹಡಿಬಿಟ್ಟು ಇನ್ನಾದ್ರೂ ಬರವಲ್ಲ, ಎಪ್ಪತ್ತಾತಿಕಿ. ಆದ್ರೆ ಗೌರಿ ಯಾಕ ಒಂಥರ ಸಪ್ಪದಿ? ನಿನ್ನಿಂದ ನಾನು ನೋಡಾಕತ್ತೀನಿ. ಏನಾರ ಕಾಲೇಜ್ನಾಗ ಯಾರ ಏನಾರ ಅಂದಾರನ? ಮತ್ತೆ ಹಂಗೇನಿದ್ರಿ ಹೇಳು, ನಾನ ಬರ್ತೀನಿ ಕಾಲೇಜ್ಗೆ. ಏನಿಲ್ಲ ಅಜ್ಜಿ. ನೀ ಏನೋ ಮುಚ್ಚಿಡಾಕತ್ತೀವ. ನೀ ಏನಿಲ್ಲ ಅಜ್ಜಿ, ಹಂಗೇನಿಲ್ಲ. ಆಶಾ, ಆಶಾ. ಗೌರಿ ಅಜ್ಜಿ ಯಾರ ಕಡೆ ಆಗತ್ತಾರ ನೋಡು. ಸರಿಯವ ಹೋಗ್ಕಿಂತವ. ನೋಡು, ನಾ ಇದ್ದಾಗೂ ನಾನ ಮಾಡಿ ಅಡ್ಗೆ ಮಾಡಿ ಹಾಕ್ಬೇಕು, ಈಗ ನನ್ನ ಮಕ್ಕಳು ಮಾಡಿ ಹಾಕ್ಬೇಕು. ಎಲ್ಲ ಗೆಳತಿ ದೇವ್ರೆ, ಹೆಂಗಾರು ಮಾಡಿ ನಾಳೆ ನನಗೆ ರೊಕ್ಕ ಸಿಗೋಂಗ್ ಮಾಡಪ್ಪ. ಏನೋ ಒಂದು ಧೈರ್ಯದಿಂದ ಏನೋ ಒಂದು ಮಾಡಿದೀನಿ, ಅದು ಫಲ ಆಗುತ್ತಾರ ಮಾಡಪ್ಪ. ಯಾಕಂದ್ರೆ ನಾಳೆ ನಂಗೆ ಸಿಗ್ಲಿಕ್ಕಂತಂದ್ರ ಸುಮ್ಮನೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ನನಗೂ. ಪ್ರಿನ್ಸಿಪಲ್ ಬೇರೆ ನಾಳೆ ಎಲ್ಲಾನು ಕೊಡ ಅಂತ ಹೇಳಾರ, ಹೆಂಗ್ ಕೊಡ್ಬೇಕಂತನೂ ಗೊತ್ತಾಗಲ್ದು. ಭಾಳ ಟೆನ್ಷನ್ ಆಗ್ಬಿಟ್ಟೈತಿ. ಸ್ವಲ್ಪ ಅಮೌಂಟ್ ಆದ್ರೆ ಎಲ್ಲರ ಸಾಲ ಮಾಡ್ಯಾರ ತಗೊಂಡು ಹೋಗೋದಾಗಿತ್ತು, ದೊಡ್ಡ ಅಮೌಂಟ್. ಏನೋ ರೊಕ್ಕದ ಬಗ್ಗೆ ಮಾತಾಡ್ತಾಳ ನನ್ನ ಮಗಳು. ಈಗ ಯಾವ ರೊಕ್ಕ ಇಸ್ಕೊಂಡಿದ್ನ? ಹೆಂಗ್ ಕೇಳೋದು, ಯಾರಿಗೆ ಹಚ್ಚಿ ಕೇಳೋದು ಇದನ್ನ? ಇರ್ಲಿ, ನಾಳೆ ನಾನೇ ಈಕೆ ಜೋಡಿ ಕಾಲೇಜ್ ಕೊಟ್ಟಿನಿ, ಏನನ್ನು ತಿಳ್ಕೊಂತೀನಿ. ಹಿಂಗಾದ್ರೆ ಬಗ್ಗೆ ಹೆಂಗಿಳಿಕಿ ನಿನ್ನೆ ಸುಟ್ಟ ಅದು ನಾನು ನೋಡಕತ್ತಿ ಎಷ್ಟು ಸಪ್ಪದಾಳ. ಏನಾರ ನನ್ನ ಕೈಲಿಂದ ಸಹಾಯ ಆಗತ್ತಂದ್ರೆ ಮಾಡು. ಇವ್ರ ಹುಡುಗರು ಅಭ್ಯಾಸ ಮಾಡಕತ್ತಾವ ಇಲ್ಲ? ಅಜ್ಜಿ ಆಶಾ ಇಲ್ಲನ? ಇಲ್ಲವಾ, ಅಕ್ಕಿ ಇನ್ನ ಬಂದಿಲ್ಲ ನೋಡಿ ಕೆಲ್ಸಕ್ಕೆ ಹೋದಾಕಿ. ಹೌದನ? ಅಂದ್ರ ಅನ್ನ ನಾಳೆ ಸೌಕರ್ಯದ್ದು ಕೆಲ್ಸ ಐತಂತ ಹೇಳಿದ್ನ, ಅದಕ್ಕೆ ಹೌದಾ ಅಲ್ಲ ಅಂತ ಕೇಳ್ಕೊಂಡ್ ಬಾ ಅಂತಂತ ನಮ್ಮ ಅತ್ತೆ ಕಳ್ಸಿದ್ಲ. ಹೌದವಾ, ನಾಳೆ ಐತಿ. ನಿಂಗ ಈಗ ಹೋದ್ನಲ್ಲ ಆಳ್ ಕರೀತೀನಿ ಅಂತ ಹೇಳಿ. ಹೌದನ ಅಜ್ಜಿ? ಹಂಗೋಗಿರ್ಬೇಕು, ನಾ ಹಿಂಗ್ ಬಂದೆ, ಹಂಗೋಗಿರ್ಬೇಕು. ಹಂಗಾರ ನಾಳೆ 9ಕ್ಕೆ ಬರ್ತೀನಿ ಅಂತ ಹೇಳ್ಬಿಡ. ಹಂಗಾರ ಹುಣ್ವಾ ಹೋಗ್ರಿ ಲಗುನ. ಅವ್ರ ಹೊಲಕ್ಕೆ ಹೋದ್ರೆ ಕೈ ತುಂಬಾ ಪಗಾರನು ಕೊಡ್ತಾರ, ಮತ್ತ ನಿಮಗೆ ಏನ್ ಬೇಕು ಅದನ್ನು ಕೊಡ್ತಾರ, ಹೋಗ್ರವ. ಹೌದಜ್ಜಿ, ಮತ್ತೆ ನಮ್ನೇನ್ ಭಾಳ ದುಡಿಸ್ಕೊಂಗಿಲ್ಲ, ಭಾಳ ಚಲೋ ಅದಾರ ಅವ್ರಂತ್ರು. ಹೌದವ, ದೊಡ್ಡ ಮಂದಿನ ಹಂಗ ಚಲೋ. ಸರಿ ಅಜ್ಜಿ, ಮತ್ತ ಏನ್ ಗೌರಿ ಇಲ್ಲಿಗ? ಗೌರಿ ಅಡಿಗೆ ಮಾಡಕತ್ತಾವ. ನಾಳೆನ ಏನೋ ಟೆಸ್ಟ್ ಫಸ್ಟ್ ಅನ್ನಕತ್ತಿದ್ಲ. ಯಾಕ ಗೌರಿದಿಲ್ಲನ? ಇಬ್ರು ಕ್ಲಾಸ್ಮೇಟ್ ಅಲ್ಲ ಇರ್ಬೇದವ. ಗೌರಿ ಗೌರಿ ಏನಜ್ಜಿ? ಏನವ ನಾಳಿಂದ ಏನೂ ಇಲ್ಲನ? ನನ್ನ ಮಗಳು ಅಷ್ಟುಕೊಂಡು ಓದಾಕತ್ತಾಳ. ಅಯ್ಯೋ ಹೌದಂಟಿ, ನೀನ್ ನೆನಪು ಮಾಡಿದ್ ಬಾ ಚಲೋ ಆತ್ ನೋಡು. ನಾಳಂದು ಎಕ್ಸಾಮ್ ಐತಿ, ಓದ್ಕೋಬೇಕಿಲ್ವಾ? ಓದು ಮಕ್ಳು ಯಾವತ್ತಿದ್ರು ಓದ್ಬೇಕು. ನೋಡ್ ನನ್ನ ಮಗಳು ಏನು ಕೆಲಸ ಮಾಡಂಗಿಲ್ಲ ಮನೆಗೆ, ಬರೀ ಓದುದಂದ, ಓದುದು 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 ಓದುದು. ಅದು ಹಿರಿಯಕ್ಕಿದೆ ಆದಾನ್ ಸಿಟ್ಟು ಅಕ್ಕಿ ಅಂತ ಮಾನಸಿಕ ಆಗಿಬಿಟ್ಟಾಳ.
ಓದಿ ಎಲ್ಲರೂ ಜಾಬ್ ತಗೋಬೇಕು ಅನ್ನೋದೊಂದ ಐತಿ ನನ್ನ ಮಗಳಿಗೆ ಈಗ ಸಣ್ಣಕಿಗೆ. ಮತ್ತೆ ದೊಡ್ಡಕ್ಕ ಈಗ ಆರಾಮದಾಳ? ಏನ್ ಆರಾಮ, ಹಂಗ ನೋಡ್ತಂಗಿ ಆರಾಮ್ ಅನ್ಕೊಂತ ಹೋಗುದು. ಅಲ್ಲ ಆಂಟಿ ಅವ್ರು ಬರ್ಲಿಲ್ಲನ ಕರ್ಕೊಂಡು ಹೋಗಕ್? ಆಕಿ ಬೇಡ ಅಂತನವ, ಆಕಿ ಅವ ಬೇಡ ನನಗಕ್ಕಿ ಅಂತಾನ ಬರೇ. ಅಲ್ಲ ಆಂಟಿ ನೀವರ ಫೋನ್ ಹಚ್ಚಿ ಮಾತಾಡ್ಬೇಕಿಲ್ಲ ಅವ್ನ ಜೊತೆ. ನಾವು ಫೋನ್ ಹಚ್ಚಿದ್ರೆ ಹೆಂಗ್ ಮಾಡ್ತಾನೆ ಗೊತ್ತಾನ, ಮರ್ಯಾದೆನ ಕೊಡಂಗಿಲ್ಲವ. ಏನ್ ಅತ್ತೆ ಅನ್ನೋದಿಲ್ಲ, ನಾ ಏನ ಫೋನ್ ಹಚ್ಚಿದ ತಕ್ಷಣ ಏನ ಆಳ್ತೀನಂತ ಹಂಗ ಇರುವ. ಯಾಕ ದೊಡ್ಡ ಮಗಳು ಮನ್ಯಾಗ ಬಂದಾಳ? ಹ್ಞೂ ಅಜ್ಜಿ, ದೊಡ್ಡ ಮಗಳು ಮನ್ಯಾಗ ಬಂದ್ ಕುಂತಾಳ. ಏಯ್ಯ ಚಲೋ ಹುಡುಗಿಲ್ಲ ಏವ ಆಕಿ, ಕಲ್ತಾಕಿದ ಎಲ್ಲ ಮಾಡಿದಾಕಿದ. ಯಾಕ ಹಂಗಾತ? ಏನ್ ನೋಡ್ರಿ, ಇಬ್ರು ಗಂಡ ಹೆಂಡತಿ ಜಗಳ ನೋಡು ಹಂಗಿಲ್ಲ. ನಾವು 3 ತಿಂಗಳಿಗೆ 6 ತಿಂಗಳಿಗೆ ಕಳಿಸಿ ಬರ್ತಿದ್ವಿ, ಏನೋ ಜಗಳ ಇವತ್ತು ತಪ್ಪುತ್ತ ನಾ ತಪ್ಪುತ್ತ ಅಂತೇಳಿ. ಆದ್ರೂ ನನ್ನ ಅಳಿಯ ಬಾ ಬೆರಿಕೆದಾನ, ಬಾಳ ಸಂಬಾಯ್ತ ಕಾಣ್ತಿದ್ದ. ನಾವು ಸಂಬಾಯ್ತದಾನ ಅಂತೇಳಿ ಮಾಡ್ಕೊಟ್ವಿ. ಆದ್ರ ಬಾಳ ಬೆರಿಕೆದಾರ್ರಿ ಅವ್ರು. ನೀ ಏನೇ ಹೇಳ ಅತ್ತಾಗಿನ ಮಂದಿನ ಬೆರಿಕೆ ನೋಡಿ. ನೀ ಏನೇ ಹೇಳಿ ನೀನು. ಹೌದ್ರಿ ಅಜ್ಜಿ, ನೀವ್ ಅಂದ್ರಿ ಅವಾಗ ನಾನು ಏನ್ ಹೋಗ್ಲಿ ಬಿಡು ಇಬ್ರು ಇಷ್ಟಪಟ್ಟಾರ ಅಂತೇಳಿ. ಅವ್ರ ಮದ್ವೆಯಾಗೂ ಹಂಗ ಕಾಟ ಕೊಟ್ರು ನಮಗ. ಏನ್ ಅದು ಇಲ್ಲ ಇದು ಇಲ್ಲ ಅಂತೆ. ಎಷ್ಟೋ 3 ತೊಲಿ ಬಂಗಾರ ಹಾಕ್ತೀನಿ ಅಂತ ಹೇಳಿದ್ರು. 3 ತೊಲಿ ಬರೀ ತಾಳಿ ಚೈನನ ಹಾಕ್ತೀನಿ ಅಂದ್ರು ಫಸ್ಟ್. ಆಮೇಲೆ ಇಲ್ಲ ಲಾಸ್ಟಿಗೆ 3 ತೊಲಿ ಹಾಕ್ತೀನಿ, ನಾವು ಯಾವ್ದಾರ ಒಂದ್ ಹಾಕ್ತೀವಿ ಅಂತಂದ್ರು. ಆಮೇಲೆ ಏನ್ ಎಲ್ಲದಕ್ಕೂ ಕಿರಿಕಿರಿ. ನಾಳೆ ನಮ್ಮ ಆಫೀಸ್ನಾಗ ಏನಾರ ಐತೇನ ಅಂತ ಕೇಳ್ತೀನಿ. ಇಲ್ಲ ನನ್ ಸೌಕರ್ ಫ್ಯಾಕ್ಟ್ರಿಯಾಗ ಕೆಲಸ ಐತೇನ ಅಂತ ಕೇಳಿ ಏನಕ್ಕ ಆಂಟಿ. ಹ್ಞೂನವ್ವ, ನಾನು ಅದಕ್ಕೆ ನಿಮ್ಮ ಅವ್ವ ಇದ್ರ ಒಂದ್ ಮಾತು ಕಿವಿಗೆ ಇಟ್ಟು ಹೋದ್ರಾತಂತ ಬಂದಿದ್ದೆ. ಸೌಕರ್ ಫ್ಯಾಕ್ಟ್ರಿ ಐತಲ್ಲ, ಅಲ್ಲಿ ಏನಾರ ಕೆಲಸ ಐತನ ಅಂತ ಕೇಳಾಕ. ಅವು ಬರ್ತವ ಆಂಟಿ, ಹೇಳ್ತೇನೆ. ಹ್ಞೂನವ್ವ ಹೇಳುವ, ಬಾ ಪುಣ್ಯ ಆಗತ್ತೆ. ಆಕಿನ ಜೀವನ ಆಕಿಯಾರ ನೋಡ್ಕೊಂಡು ಹೋದ್ರೆ ಸಾಕು ನಮಗ. ಅವ ನೋಡಿದ್ರ ಬರೀ ದುಡ್ಡಿಗೋಸ್ಕರ ಮದುವೆ ಆಗ್ಯಾಳ ಅಂತ ಮಾತೆತ್ತಿರ್ ಬೈಯುದ ಅಂತಕಿನ್. ಹೌದಂಟಿ, ಮೊನ್ನೆ ನಾನು ಬಂದಿದ್ದೆ, ಕೇಳಿಸ್ಕೊಂಡೆ ಎಲ್ಲ. ಇರ್ಲಿ ಮಾಡೋಣ ಅದ್ರ ಬಗ್ಗೆ ಏನಾರ ಒಂದು. ಸಾಕಾಗಿತ್ ಬಿಡುವ, ಏನಾದ್ರು ಮನ್ಯಾಗ ಒಂದು ನೆಮ್ಮದಿಯಾರ ಇರ್ಬೇಕಲ್ಲ, ನೆಮ್ಮದಿನ ಇಲ್ದಂಗ ಆಗ್ಬಿಟ್ಟೈತಿ. ನನ್ ಗಂಡ ನೋಡಿರ ಕುಡುಕ, ನಮ್ಮತ್ತಿನ ನಿಗ್ರಹ ಕೊಡ್ತಾಳ. ನಾ ನೋಡು ತವ್ರ ಮನೆಗೆ ಹೋಗಿಲ್ಲ ಇಷ್ಟು ವರ್ಷ ಆತ್, 23 ವರ್ಷ ಆತ್ ನಾನು ತವ್ರ ಮನೆ ಹೆಜ್ಜೆ ತುಳಿದಿಲ್ಲ ನೋಡ್ ನಾ ಇದುವರೆಗೂ. ಆದ್ರೆ ನನ್ನ ಮಕ್ಳು ಹಣೆ ಬರ ಹೆಂಗೆ ನೋಡು. ಅತ್ತೇನ ಅಂದ್ರು ಮಾಡಿದ್ರು ಏನ ಮಾಡ್ಲಿ ಇಲ್ಲೇ ಬಿದ್ದೀನಿ ನಾನು. ಆದ್ರೆ ನನ್ನ ಮಗಳು ಹಂಗ ಕಳ್ಸಿದೆ. ಆದ್ರೆ ಅದು ಏನ್ ಮಾಡೋದು ನೋಡು ತಂಗಿ, ಹತ್ತಿರ್ತಾವ ಇವೆಲ್ಲ, ಏನ್ ತಲೆ ಕೆಡ್ಸ್ಕೊಬೇಡ. ಏನ್ 10 ಹಳ್ಳಿ ಸುತ್ತಿ ಬಂದ್ರು ನಾವು ವಾಪಸ್ ಅಲ್ಲಿಗೆ ಬರ್ಬೇಕು. ನೀ ಏನ್ ತಲೆ ಕೆಡ್ಸ್ಕೊಬೇಡ, ಹೋಗ್ ಏನ್ ತಲೆ ಕೆಡ್ಸ್ಕೊಬೇಡ ಅಜ್ಜಿ. ದಿನ ರಾತ್ರಿ ಮಕ್ಕೊಂಡ್ರೆ ನಿದ್ದೆ ಹತ್ತಲ್ಲ. ಈಗ ನಾ ಹುಡುಗ್ಯಾರ ಬಾ ಧೈರ್ಯ ಇರ್ತಾರ. ಈಗ ಹೆಂಗ್ ನಿಂತ್ಕೊಳ್ಳಿ ನೋಡು, ನಮ್ ಕಾಲೇಜ್ಗೆ ಫಸ್ಟ್ ಇದ್ಲಿಕ್ಕಿ. ಹೌದಲ್ಲ ಆಂಟಿ, ಕನ್ನಡದ ಫಸ್ಟ್ ರ್ಯಾಂಕ್ ಅಕ್ಕಿ. ಹೌದವಾ ತಂಗಿ, ಎಲ್ಲ ಶಾನೆ ಇತ್ತು. ಅದೇನೋ ಅಂತಾರಲ್ಲ, ಮಳ್ಳ 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 ಮಾಡಿ ಮದ್ವೆ ಆದ. ಅವ್ರದ್ದು ಏನೂ ತಗೊಂಡಿಲ್ಲ ನಾವು, ಆದ್ರೂ ನಮಗ ಅಪಾದ ಹೊರಸ್ತಾನೆ. ಹಿಂಗಾತನ್ರಿ. ಸರಿಯವ್ವ ಬರ್ತೀನಿ. ಮೊದಲೇ ನಾನು ಕುಡುಕಂಡು ಬಂದಿರ್ತಾನ, ಅವಂಗೊಂದಿಟ್ಟು ತಿನ್ನಕ್ ಹಾಕ್ಬೇಕು. 2 ಹೆಣ್ಮಕ್ಳನ್ನ ಕಟ್ಕೊಂಡು ಎಟ್ಟಿ ಈಗಿತ್ತಾಳ ಪಾಪಕ್ಕಿ. ಇವ್ರ ಮನೆ ಕೆಲ್ಸಕ್ಕೂ ಅಲ್ಲ ಅನ್ನಂಗಿಲ್ಲ ನೋಡು, ಕೆಲ್ಸಕ್ಕೂ ಹೋಗತಿ, ಎಲ್ಲಾನು ಮಾಡ್ತೈತಿ. ಹೌದು ಹೇಳ್ತಿರ್ತಾಳಕಿ, ಪಾಪ ಅನ್ಸುತ್ತೆ. ಇದು ನಮ್ದು ನೋಡಿ, ಎಲ್ಲಿ ಹೋತಾನೆ ಇದು ಇನ್ನಾದ್ರೂ ಬರವಲ್ದು. ಎಲ್ಲ ಮನ್ಯಾಗ ಮಾಡಿ ಕೈಯಾಗಿಟ್ಟು ಕೊಡೋರಿದ್ರು. ಗಂಡ್ ನೋಡಿದ್ರು ಬಂಗಾರದಂತ ಅದನ. ಏನೋ ಕೆಲಸ ಭಾಳ ಐತೆ ಆಗತ್ತಿಲ್ಲ, ಏನ್ ಮಾಡ್ತಾಳ ಬರ್ತಾಳ ಏನ್ ಮಾಡ್ತಾಳ. ಅವ್ವ ಫೋನ್ ಹಚ್ಚೇನೋ ಒಂದು ಹಚ್ಚಿ ನೋಡು, ಹಚ್ಚ ಕೇಳಕ್ಕೆ ಎಲ್ಲದ ಅಂತೇಳಿ. ಒಮ್ಮೊಮ್ಮೆ ಫೋನ್ ಹಚ್ಚಿದ್ರೆ ಬೈತಾಳ ಬಿಡುವ. ದೇವ್ರ ದೀಪ ಹಚ್ಚಿದೇನವ? ಹುಡುಗರಿಗೆಲ್ಲ ಊಟಕ್ಕೆ ಮಾಡಿಸಿ ಬಿಡುವ. ಮಾಡಿಸಿ ಆಮೇಲೆ ನೀವು ಓದ್ಕೊಂತ ಕುಂದಿರು, ನಾ ಎಲ್ಲ ಬಾಂಡೆ ತಿಕ್ಕೊಂತೀನಿ. ನೀ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ. ಹೋಗ್ ಮಂಜುಳಾ, ಅಭಿ, ಕಾವ್ಯ ಬರ್ರವ ಊಟಕ್ಕ. ಅಂಜಲಿ ಹೋಗ, ಅಲ್ಲೇ ಹೋಗುವ, ಸುಮ್ಮನೆ ಹೋಗಿ ಬರಂಗಿಲ್ಲ, ಹಾಕೊಂಡು ಹೋಗು ಊಟ. ಸರಿ ಅಜ್ಜಿ.